ಇದುವರೆಗೆ ಬಂದವ್ರಿ ಬೆಳಿಗ್ಗೆ 5 ಬಂದಿದೆ. ಏನು ಎದ್ರ ಸಂಬಂಧ ಇದೆ? ಏನು ಇದ್ರ ಕೊಬ್ಬಳ ಸಲುವಾಗಿ ಬಂದ್ರು ಇದ್ರ ಸಲುವಾಗಿ ಯಾವೂರಿಂದ ಬಂದ್ರಿ? ಇಲ್ಲಿ ಮಾರ್ದಿಲಿಕ್ಕೆ ಎದಕ್ಕೆ ಬಂದ್ರಿ? ಏನದ ಈಗ ಮೋದಿಯವ್ರಿಗೆ ಗ್ಯಾಸ್ ರೀ ಬಟ್ ಕೊಡ್ಬೇಕಂತ ಹೇಳಿ ನಾನು 3 ದಿವಸ ನಾವು ನಮ್ಗೇನು 3 ತಿಂಗಳ 4 ತಿಂಗಳ ಏನು ಹೇಳಲಿಲ್ಲ ರೀ. 3 ದಿವಸ 1 ತಾರೀಕು 5 ಗಂಟೆಗೆ ಬಂದು ನಂಬರ್ ಯಾರು ಹೇಳ್ಯಾರ ನಿಮ್ಗೆ 3 ದಿವಸ ಟೈಮ್ ಮೆಸೇಜ್ ಬಂದೈತೆ. ನಾವು ಇಲ್ಲಿ ಬಂದು ಭಾಳ ಪೊಲೀಸರು ನಮಗೆ ಮ್ಯಾಗ ರೆಡಿ ಮಾಡಕತ್ತಾರ. ಈಗ ಹೆಂಗೆ ಮಾಡೋದು? 3 ದಿವಸ ಟೈಮಿಂಗ್ ಕೊಟ್ರೆ ಹೇಳ್ಯಾರ? 3 ದಿವಸ ಅಷ್ಟೇ ಹೇಳ್ಯಾರ. ನಾವು ಇಲ್ಲೇ ಅದ ರೀ ಗೋಕರ್ಣದಾಗ. ಬೆಳಗ್ಗೆ 4 ಗಂಟೆಯಿಂದ ಈ KYC ಮಾಡಕ್ಕೆ ಜನ ಬರ್ತಾರೆ. ಏನು ಸರ್ ವಿಷಯ? ಮಲ್ಲಿಕಾರ್ಜುನ ಏಜೆನ್ಸಿ ಎಲ್ಲಾ ಗ್ರಾಹಕರು ಈ KYC ಮಾಡ್ಕೋಬೇಕು. ಅಂದ್ರೆ ಅವ್ರ ಗ್ಯಾಸ್ ಪುಸ್ತಕ ತಗೊಂಡ್ ಬಂದು ನಮ್ಮಲ್ಲಿ ಹೆಬ್ಬೆಟ್ ಕೊಟ್ರ ಈ KYC ಆಗ್ತದ. ಎಲ್ಲಾ ಗ್ರಾಹಕರು ಮಾಡ್ಬೇಕು ಇದಕ್ಕ ಟೈಮ್ ಲಿಮಿಟ್ ಅನ್ನೋದು ಇಲ್ಲ. ಅದಕ್ಕೆ ಯಾರು ಸುಳ್ಳು ವದಂತಿಗಳನ್ನ ನಂಬಬಾರದು. ಅದಕ್ಕೆ ನೀವು ಏಪ್ರಿಲ್ 30 ತನಕ ಅದ್ರ ಮುಂದೆ ಟೈಮ್ ಇದೆ. ಅವ್ ಆರಾಮ್ ಸೇರಿ ಮಾಡಿಸ್ಬೋದು. ಖಾಲಿ ಇದ್ದಾಗ ಬಂದ್ ಇದನ್ ಮಾಡೋದು. ಪ್ರತಿಯೊಬ್ರು ಯಾರ ಹೆಸರಲ್ಲಿ ಇದೆ ಅವರೇ ಬರ್ಬೇಕು. ಗ್ಯಾಸ್ ಪುಸ್ತಕ, ಆಧಾರ್ ಕಾರ್ಡ್ ಇಷ್ಟು ತಗೊಂಡ್ ಬಂದು ನಮ್ಮ ಹತ್ರ ಇದು ಹೆಬ್ಬಟ್ ಕೊಟ್ರೆ ಕೆಲಸ ಮುಗಿದೋಗ್ತದೆ. 2 ಸೆಕೆಂಡ್ ಕೆಲಸ ಇದೆ. ಈ KYC ಮಾಡಿಸದೇ ಇದ್ರೆ ಸಬ್ಸಿಡಿ ಬರಂಗಿಲ್ಲ, ದುಡ್ಡು ಬರಂಗಿಲ್ಲ ಅಂತ ಒಂದು ಇದಾಗ್ತದೆ. ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ವದಂತಿ ಇರಬಹುದು, ನಂಗೆ ಗೊತ್ತಿಲ್ಲ. ಬಟ್ ಈ KYC ಮಾಡಂತ ಹೇಳಿದ್ದಾರೆ. ಎದಕ್ ಮಾಡಂತ ಹೇಳಿದಾರೆ ಏನಂತ ಗೊತ್ತಿಲ್ಲ. ಇನ್ನು ಟೈಮ್ ಎಷ್ಟು ದಿವಸ ಇದೆ ನಿಮ್ಮ ಲೆಕ್ಕ? ಟೈಮ್ ಇದೆ. ಏಪ್ರಿಲ್ 30 ತನಕ ನೀವು ಆರಾಮ್ ಸೇರಿ ಮಾಡಿಸ್ಬೋದು. 2024 ಇನ್ನು 3 ತಿಂಗಳ ಟೈಮ್. 3 ತಿಂಗಳು ಟೈಮ್ ಇದೆ.